ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ವಿತರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ರೈತರು ಗುರುವಾರ ತಹಶೀಲ್ದಾರ್ ಕಚೇರಿಯ ಮುಂದೆ ಧರಣಿ ನಡೆಸಿದರು. ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕೋಗಳಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಬಗರ್ ಹುಕುಂ ಸಾಗುವಳಿಯು ಭೂ ಕಬಳಿಕೆಯಲ್ಲ. ಬಂಡವಾಳಶಾಹಿಗಳು ಹಾಗೂ ಕಂಪನಿಗಳು ಭೂಮಿಯನ್ನು ಆಕ್ರಮಿಸಿಕೊಳ್ಳುವುದು ಭೂ ಕಬಳಿಕೆ. ಬಡ ರೈತರು ಭೂಮಿ ಕೇಳುವುದು ನೈತಿಕ ಹಕ್ಕು. ರೈತರು ತಮ್ಮ ಹಕ್ಕುಗಳನ್ನು ಕೇಳುತ್ತಿದ್ದಾರೆ. ಬಡ ರೈತರ ಪರ ನಿಲ್ಲಬೇಕಾದದ್ದು ಸರ್ಕಾರದ ಕರ್ತವ್ಯ ಎಂದು ಹೇಳಿದರು. ರೈತ ಸಂಘದ ಕಾರ್ಯದರ್ಶಿ ಹೊನ್ನೂರು ರವಿಕುಮಾರ್ ರವರು ಮಾತನಾಡಿ, ನಮ್ಮ ರೈತ ಸಂಘದ ಮುಖಂಡರುಗಳು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವಂತೆ ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡ ರವರ ಜೊತೆ ರೈತ ಸಂಘದವರು ಸುದೀರ್ಘ 1.5 ಗಂಟೆಗಳ ಕಾಲ ಮಾತನಾಡಿದ ನಂತರ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡುವಂತೆ ಚರ್ಚಿಸಲಾಯಿತು. ಸಣ್ಣ ರೈತರು ಇಂದು ಕಾರ್ಮಿಕರಾಗುತ್ತಿದ್ದಾರೆ. ಅವರು ಹರಿಯುವ ನೀರಿನಂತೆ ಕೆಲಸ ಹುಡುಕಿಕೊಂಡು ವಲಸೆ ಹೋಗುತ್ತಿದ್ದಾರೆ. ಅಂತಹ ರೈತರ ಪರವಾಗಿ ನಿಲ್ಲಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದ್ದರಿಂದ ರೈತರಿಗೆ ಭೂಮಿಯನ್ನು ಗುತ್ತಿಗೆ ಕೊಡುವ ಬದಲು ಹಕ್ಕುಪತ್ರಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಬಿ ಬಸವರಾಜ ಮಾತನಾಡಿ, ರೈತರು ದಶಕಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಭೂಮಿಗೆ ಹಕ್ಕುಪತ್ರ ನೀಡಬೇಕು ಎಂದು ಆಗ್ರಹಿಸಿದರು. ತಹಶೀಲ್ದಾರ್ ಕೆಎಂ ಗುರುಬಸವರಾಜ ಮಾತನಾಡಿ, ಶಾಸಕರ ಜೊತೆ ಮಾತನಾಡಿದ್ದೇವೆ. ಇನ್ನು ಬಗರ್ ಹುಕುಂ ಕಮಿಟಿ ತಯಾರಾಗಿದೆ. ಮುಂದಿನ ಗುರುವಾರದ ಒಳಗೆ ಸಭೆಯನ್ನು ಕರೆಯಲಾಗುವುದು ಎಂದು ತಿಳಿಸಿದರು. ಈ ಸಮಯದಲ್ಲಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಕೆಜಿ ಚಂದ್ರಶೇಖರ್, ಎಸ್ಬಿ ಕರಿಬಸಪ್ಪ, ಚಂದ್ರಪ್ಪ ಸೇರಿದಂತೆ ಇನ್ನೂ ಹಲವಾರು ರೈತ ಮುಖಂಡರುಗಳು ಉಪಸ್ಥಿತರಿದ್ದರು. ಎಸ್ಬಿ ಕರಿಬಸಪ್ಪ, ಚಂದ್ರಪ್ಪ ಸೇರಿದಂತೆ ಇನ್ನೂ ಹಲವಾರು ರೈತ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಯಮನೂರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಟೋಟಲ್ ಒಂದು ಹೆಚ್ಚು ಕಮ್ಮಿ 2,000 ಚಿಲ್ಲರೆ ಅರ್ಜಿ ಸಲ್ಲಿಕೆ ಆಗಿದಾವೆ. 2,000 ಚಿಲ್ಲರೆ ಇಡೀ ಹರಿಹರ ತಾಲೂಕು. ಯಾವ ಸರ್ ಬಾಕಿ ಆಗಿದಾವೆ, ಕೆಲವು ಆಗ್ಯಾವ, ಕೆಲವು ಆಗಿಲ್ಲ. ಕಮಿಟಿಯಲ್ಲಿ ಸ್ವಲ್ಪ ಕೆಲವು ಇಟ್ಟಾರೆ, ಕೆಲವು ಇಟ್ಟಿಲ್ಲ. ಹಿಂದೆ ಸರ್ವೆ ಆದವು ಸತಿಗೆ ಇನ್ನೂ ಸ್ಕೆಚ್ ಆಗಿಲ್ಲ. ಅರ್ಧ ಬಾಕಿನೇ ಇನ್ನೂ ಭಾಳ ಉಳಿದವೆ. ಅವನ್ನೆಲ್ಲ ಇಟ್ಟು ಸ್ಕೆಚ್ ಮಾಡಿ ಹೊಣೆಗಾರ ತಹಶೀಲ್ದಾರೇ ಹೊಣೆಗಾರರು. ಮತ್ತೆ ಯಾರು ಹೊಣೆಗಾರ ಕರ್ರಿ? ನಿಮ್ಮ ಜವಾಬ್ದಾರಿ. ಸರ್ಕಾರ ಸಂಬಳ ಕೊಡೋದು ನಿಮಗೆ, ಬೇರೆಯವ್ರಿಗೆಲ್ಲ ಸಂಬಳ ಕೊಡೋದು. MLAರಿಗೆ ಅವರು ಇದಕ್ಕೆ ಕೊಡ್ತಾರೆ, ಕಮಿಟಿ ಮೆಂಬರ್ಸ್ಗೆ ಏನು ಸಂಬಳ ಕೊಡೋಲ್ಲ. ನಿನ್ನ ಜವಾಬ್ದಾರಿ ನೀನು ನಿಭಾಯಿಸಿಲ್ಲ ಅಂದರೆ ಯಾರು ಕೇಳ್ಬೇಕ್ರಿ? ಯಾರನ್ನ ಕೇಳ್ಬೇಕ್ರಿ? ಜಿಲ್ಲಾಧಿಕಾರಿಗಳು ಕಚೇರಿಗೆ ಹೋಗಿ ಮನವಿ ಸಾಕಷ್ಟು ಸಲ ಕೊಟ್ಟವಿ, ಸಾಕಷ್ಟು ಸಲ AC ಆಫೀಸಿಗೆ ಕೊಟ್ಟವಿ, ಸಾಕಷ್ಟು ಸಲ ತಾಲೂಕು ಆಫೀಸಿಗೆ ಕೊಟ್ಟಿದ್ದೇವೆ. 50, 53, 57 ಅಲ್ಲಿಂದ ಇಲ್ಲಿವರೆಗೆ ಸಾಗುವಳಿ ಮಾಡ್ಕೊಂತ ಬಂದವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಕಮಿಟಿಯಲ್ಲಿ ವಿತ್ಯಾರ್ಥಪಡಿಸಿಲ್ಲ. ಕೆಲವು ಕಮಿಟಿಯಾಗ ಇಳಿಲ್ದೇ ವಜೆ ಮಾಡೇವಿ ಅಂತ ಹೇಳ್ತಾರೆ. ಕಮಿಟಿಯಾಗ ಇಟ್ಟಲ್ಲ. ಕೆಲವರು ಏನು ಹೇಳ್ತಾ ಇಲ್ಲ, ದನ ಮೇಯಕ್ಕೆ ಗೋಮಾಳಿಲ್ಲ, ಇವರೇ ವಜೆ ಮಾಡಿರೋರು. ಇನ್ನು ಗೋಮಾಳಿಲ್ಲ ಅಂತಾರೆ. ಇವ್ರು ಪರಿಶೀಲನೆ ಮಾಡೇ ಇಲ್ಲ ಅಲ್ರಿ. ನಮ್ಮ ಹತ್ರ ಐತೆ ರೆಕಾರ್ಡ್ಸ್, ಎಷ್ಟು ಜಮೀನು ಐತಿ, ಎಷ್ಟಿದೈತಿ, ದನ ಮೇಯಕ್ಕೆ ಎಷ್ಟು ತೆಗಿಬೇಕು, ಇದಕ್ಕೆ ಎಷ್ಟು ತೆಗಿಬೇಕು ಅನ್ನೋದು ನಮ್ಮ ಹತ್ರ ಮಾಹಿತಿ ಇದೆ. ದನಗಳು ಎಷ್ಟಿದಾವೆ ಅನ್ನೋದು ಇದು ಗೊತ್ತಿದೆ. ಪ್ರತಿಯೊಂದು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಇಷ್ಟು ಕೊಯ್ದ್ರೆ ನೀನು ಇಷ್ಟು ಜಮೀನು ಇಡ್ಬೇಕಂತ ಐತೆ. ಇಲ್ಲಿ ಮಾಹಿತಿ ಐತೆ ತಡ್ರಿ, ಕೊಡ್ತಾನೆ. ನಂಬರ್ 44 ಕೇಳ್ರಿ, ಮಿದ್ ಕೇಳ್ರಿ, ನಾನು ಹೇಳ್ತಾನೆ. ನನಗೆ ಗುಂಟೆ ಇರುತ್ತದೆ. ಕೊಮರಹಳ್ಳಿ 61ರಲ್ಲಿ 142 ಎಕರೆ 33 ಗುಂಟೆ ಐತೆ. ಕೊಪ್ಪ ಸರ್ವೆ ನಂಬರ್ 30ರಲ್ಲಿ ಸುಮಾರು 218 ಎಕರೆ ಐತೆ ಜಮೀನು. 281 ಎಕರೆ. ಹಾಂ. ಕೊಮರಹಳ್ಳಿ ಸರ್ವೆ ನಂಬರ್ 59ರಲ್ಲಿ 74 ಎಕರೆ 33 ಗುಂಟೆ ಜಮೀನಿದೆ. ದನಗಳದ್ದು ಮಾಹಿತಿ ಕೊಡ್ತಾನೆ ತಡ್ರಿ. ವಿಲೇಜ್ ಅಕೌಂಟೆಂಟು ಮತ್ತು RI ಇಬ್ಬರು ಕೂಡಲೇ ಹೊಲಕ್ಕೆ ಬಂದು ಸ್ಥಳ ತನಿಖೆ ಮಾಡಿ ಅದನ್ನ ವರದಿ ನೀಡಿ, ಮತ್ತು ತಹಶೀಲ್ದಾರ್ ನಾವು ಮುಂಚೆನೇ ವಜೆ ಮಾಡಿದ್ದೇವೆ ಅಂತ ಹೇಳಿದ್ರು. ಎಲ್ಲ ಅರ್ಜಿಗಳನ್ನ ವಿಲೇಪಡಿಸಿ. ಇದು ಹರಿಹರ ತಾಲೂಕು ಸೀಮಿತ. ಹರಿಹರ ತಾಲೂಕಿನ ಪೂರ್ತಿ ಸೀಮಿತ. ಜಮೀನು ಎಲ್ಲಿ ಉಳಿದೈತೆ? 3 ಕಿಲೋಮೀಟ್ರ್ ವ್ಯಾಪ್ತಿ, ನಗರಸಭೆಯಿಂದ 10 ಕಿಲೋಮೀಟ್ರ್ ಅಂತ ಹೇಳ್ತಿರಲ್ಲ, ಅದನ್ನೆಲ್ಲ ನೀವು ಡಿಸ್ಟೆನ್ಸ್ನಲ್ಲೇ ಕೊಟ್ಟಿರಲ್ಲ. ಮಾಡಿರಿ, ಯಾಕೆ ಒತ್ತಡ ಮಾಡ್ತೀವಿ? ಒತ್ತಡ ಏನೈತಿ ಇದರಲ್ಲಿ? ಇಡೀ 3 ಕಿಲೋಮೀಟ್ರ್ ನಗರಸಭೆಯಿಂದ 3 ಕಿಲೋಮೀಟ್ರ್ ಐತಿ. ವ್ಯಾಪ್ತಿಯಿಂದ ದೂರ ಐತೆ ಜಮೀನು. ಅವು ನೀವೇ ಕೊಟ್ರಂಥ ವರದಿಗಳು, ದಾಖಲೆ. DK ಶಿವಕುಮಾರ್, ನೀನು 6,000 ಎಕರೆ ಬಡ್ಕಂದೀಯಾ, ನಮಗೆ 6 ಎಕರೆ ಬೇಡ, ಅರ್ಧ ಎಕರೆ ಸಾಕು, ಅದನ್ನು ನೀ ಕೊಡಿಸ್ಬೇಕು. ಇಲ್ಲ ನಿನ್ನ ಸರ್ಕಾರನ ಮಕಡೆ ಕೆಡುತ್ತೀವಿ ಅಂತಕ್ಕಂಥದ್ದು. ಯಾಕಂದ್ರೆ ನಾಳೆ ZP ತಾಲೂಕ್ ಪಂಚಾಯತಿ ಬಂತು.
ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ನಿನ್ನ ಪಕ್ಷ ನಮ್ಮ ಕಡೆ ಕೆಡವಿಬಿಟ್ರೆ ಇನ್ನು 2 ವರ್ಷದಾಗ ನಿನ್ನ ಮಕ್ಕಡೆ ಕೆಡೋದೇನು ದೊಡ್ಡ ವಿಷಯ ಅಲ್ಲ. ಮತ್ತು ಹಂಗಂತ ಬಿ ಜೆ ಪಿಯವ್ರ ಪರವಾಗಿದ್ದೀವಿ ಅಂತಲ್ಲ, ಅವರೂ ಕೆಲಸ ಮಾಡಲಿಲ್ಲ, ಅವ್ರಿಗೆ ಮಕ್ಕಡೆ ಕೆಡವಿದೇವಿ. ಅವರು ಭಾರಿ ಹಾವು, ಇನ್ನು 25 ವರ್ಷ ನಾವೇಯ, ನಮ್ಮನ್ನು ಹಿಡಿಯೋರು ಯಾರಲ್ಲ, ನಾವು ಆನಿದ್ದಂಗೆ ಅನ್ನೋರು. ಆನಿಗೆ ಮೂಗ್ನೆಗೆ ಹೋಗಿ ಇರಿಬಿ ಕಡ್ದು ಸಾಕು, ಹಂಗೆ ಕಡ್ದೀವಿ ಅವ್ರಿಗೆ. ಮೂಗ್ನೆಗೆ ಹೋಗಿ ಇರಿಬಿ ಹೆಂಗೆ ಕಡ್ದತ್ತ ಹಂಗೆ ಅವ್ರಿಗೆ ಕಡ್ದೇವಿ. ಅವರಿಗೂ ಅಷ್ಟೇ ಹೇಳೋದು, ಕುಮಾರಸ್ವಾಮಿ ಪಾರ್ಟ್ ಆಫ್ ಗೌರ್ಮೆಂಟ್ನಾಗಿದೆಯಾ? ನಿಂದೇನು ಬದುಕು? ನೀನು ಅಲ್ಲಿ ಚನ್ನಪಟ್ಟಣದಲ್ಲಿ ಗೆದ್ದಿದ್ದೆ, ಅಲ್ಲಿ ರೈತರಿಗೆ ಕೊಡಿಸೋದು ನಿನ್ನ ಧರ್ಮ. ಬರೀ ನೀವು ಮೂವರು ಸೇರಿ ಹಳ್ಳಂಡಿ ಆಟ. ಇವು ನೋಡ್ರಿ, ನಿಮಗೆ ಇನ್ನೊಂದು ಭಾಳ ಮಹತ್ವದ ವಿಷಯ ಅಂದರೆ, ಇವರ ಫೈಲ್ ಇದ್ದರೆ ಸರ್ಕಾರ ಯಾವುದೇ ಇರಲಿ, ಕಾಂಗ್ರೆಸ್ ಇದ್ದರೆ ಬಿ ಜೆ ಪಿಯವರು ದಳದವರು ಅವ್ರ ಫೈಲನ್ನು ಮಾಡ್ಕೊಂಡು ಹೊರ ಬರ್ತಾರೆ. ದಳದವ್ರು ಸರ್ಕಾರ ಇದ್ದರೆ ಬಿ ಜೆ ಪಿಯವರು ಕಾಂಗ್ರೆಸ್ನವ್ರು ಅವ್ರದ್ದು ಮಾಡ್ಕೊಂಡು ಬರ್ತಾರೆ. ಬಿ ಜೆ ಪಿಯವ್ರ ಸರ್ಕಾರ ಇದ್ದರೆ ಇವ್ರದ್ದು ಅವ್ರು ಹೊಂದಾಣಿಕೆ ಮಾಡ್ಕೊತಾರೆ. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ಹೊಡೆದಾಟಕ್ಕಿಸ್ತಾರೆ. ಈಗ ನಮ್ಮ ಬಗರುಕುಂ ಕಮಿಟಿಯ ಕಾರ್ಯದರ್ಶಿಗಳು ಆದ ಮಾನ್ಯ ತಹಸೀಲ್ದಾರ್ ಅವರು ಬಂದರೆ, ಅವರು ಏನು ಹೇಳ್ತಾರೆ, ನಾವು ಇದು ಅನಿರ್ದಿಷ್ಟ ಅಂತ ಹೇಳಿದ್ದೀವಿ, ಅನಿರ್ದಿಷ್ಟ ಮುಂದುವರಿಸ್ರಿ ಇಲ್ಲ ಬೇಡ ಅಂದರೆ ಅವ್ರ ಮಾತಿನ ಮೇಲೆ ನಾವು ನಿರ್ಣಯ ಮಾಡ್ತೀವಿ. ಅವರು ಕಾರ್ಯದರ್ಶಿಗಳು ಹಾಗೂ ತಹಸೀಲ್ದಾರು ಮಾನ್ಯ ದಂಡಾಧಿಕಾರಿಗಳು ಅವ್ರು ಏನು ಹೇಳ್ತಾರೆ ಹೇಳಿ ಅಂತಕ್ಕಂಥದ್ದು ನನ್ನ ರೈತ ಸಂಘದ ವತಿಯಿಂದ ನನ್ನ ಅಭಿಪ್ರಾಯ. ಅವರು ನಾನು ಬಲ್ಲೂರು ರವಿಕುಮಾರ್, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ. ಜಿಲ್ಲಾ ಘಟಕ ವತಿಯಿಂದ ಇವತ್ತೇನು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ರಿ. ಈ ಹಿಂದೆ ಬಂದು ಅವರು ಮನವಿಯನ್ನು ಕೊಟ್ಟಿದ್ದರು. ಬನ್ನೂರು ರವಿಕುಮಾರ್ ಸಾಹೇಬರು ಮತ್ತು ಎಲ್ಲ ಸಂಘದ ಸಾಕಷ್ಟು ಪದಾಧಿಕಾರಿಗಳು ಬಂದು ನಮಗೆ ಭೇಟಿಯಾಗಿ ನನ್ನ ಹತ್ರ ಚರ್ಚೆನೂ ಮಾಡಿದ್ದಾರೆ. ಈಗ ಒಂದು ಏನಾಯ್ತಂದರೆ, ನಮ್ಮದು ಈಗ ಬಗರುಕುಂಬಿಂದು ಒಂದು ತಂತ್ರಾಂಶವನ್ನು ಸರ್ಕಾರ ಅಭಿವೃದ್ಧಿಪಡಿಸಿತು. ಸೊ ಹಾಗಾಗಿ ತಂತ್ರಾಂಶದಲ್ಲಿ ಎಲ್ಲ ಅರ್ಜಿಗಳನ್ನು ನಾವು ಅಳವಡಿಸಬೇಕಾಗಿರ್ತಕ್ಕಂಥದ್ದಾಯಿತು. ಸೊ ಈಗ ನಾವು ಆ ತಂತ್ರಾಂಶದಲ್ಲಿ ಬಗರುಕುಂ ಕಮಿಟಿಯಲ್ಲಿರ್ತಕ್ಕಂಥ ಕಮಿಟಿ ರಚನೆ ಆಗಿದ್ದಲ್ಲ, ಈಗ ರಚನೆ ಆಗಿದೆ. ರಚನೆ ಆಗಿ ಸುಮಾರು ತಿಂಗಳಾಯಿತು. ಈಗ ಅವ್ರದ್ದು ಆಧಾರ್ ಕಾರ್ಡ್ಗಳನ್ನು ತೆಗೆದು ಆನ್ಲೈನ್ ಸಿಸ್ಟಮ್ ಮಾಡಬೇಕಂತಂದೇಳಿ ಸರ್ಕಾರ ಒಂದು ತಂತ್ರಾಂಶ ಅಭಿವೃದ್ಧಿಪಡಿಸಿರೋದ್ರಿಂದ ಅದೆಲ್ಲ ಪ್ರಕ್ರಿಯೆ ಮುಗಿಸಿ ಈಗ ನಾನು ಕಳೆದ ವಾರ ಅಲ್ಲೇ ಅರ್ಜಿಗಳನ್ನು ನಾವು ಈಗಾಗಲೇ ತಂತ್ರಾಂಶದಲ್ಲಿ ಅಳವಡಿಸಿದ್ದೀವಿ. ಮುಂದಿನ ಗುರುವಾರ ಅಥವಾ ಶುಕ್ರವಾರ ಕಮಿಟಿ ಮೀಟಿಂಗನ್ನು ತಗೊಂತೀವಿ. ನಮ್ಮ ತಾಂತ್ರಿಕ ಏನಿತ್ತು ಅವೆಲ್ಲವನ್ನ ಈಡೇರಿಸ್ಕೊಂಡಿದ್ದೀವಿ. ಈಗ ಗುರುವಾರ ಅಥವಾ ಶುಕ್ರವಾರ, ನಿನ್ನೆನೇ ಕೂಡ ಮೊನ್ನೆ ನಾನು ಶಾಸಕರ ಹತ್ರ ಮಾತಾಡಿದ್ದೀನಿ, ಗುರುವಾರ ಅಥವಾ ಶುಕ್ರವಾರ ನಾವು ಮೀಟಿಂಗ್ ತೊಗೊಳೋಣ. ಅವತ್ತು ಏನು ಅರ್ಜಿಗಳನ್ನಿದ್ದಾವೆ ಅವನ್ನೆಲ್ಲವನ್ನು ರೆಡಿ ಮಾಡಿಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ರಿಪೋರ್ಟ್ಸು, ಸರ್ವೆ ರಿಪೋರ್ಟ್ಸು, VRA ರಿಪೋರ್ಟ್ಸು ಎಲ್ಲ ತಗೊಂಡು ಇಂಡಿವಿಜುವಲ್ ಫೈಲ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ತಂತ್ರಾಂಶದಲ್ಲಿ ಅವನ್ನ ಎಂಟ್ರಿ ಮಾಡ್ಕೊಂಡು ಗುರುವಾರ ಅಥವಾ ಶುಕ್ರವಾರ ಎರಡೇ ದಿನದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ನಾನು ಬರ್ತೇನೆ, ಮೀಟಿಂಗ್ ತೊಗೊಳೋಣ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಪತ್ರನೂ ಕೂಡ ಶಾಸಕರಿಗೆ ಕೊಟ್ಟಿದ್ದೀನಿ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಗುರುವಾರ ಅಥವಾ ಶುಕ್ರವಾರದಲ್ಲಿ ನೀವು ಮೀಟಿಂಗ್ ತೊಗೊಳ್ರಿ ಅಂತ ಹೇಳಿದ್ದಾರೆ. ಬಹುಶಃ ಸೋಮವಾರ ನಾನು ಎಲ್ಲ ಕಮಿಟಿ ಸದಸ್ಯರಿಗೆ ನಾನು ನೋಟಿಸನ್ನು ಕೊಡೋದ್ರ ಮೂಲಕ ಪ್ರಾರಂಭ ಮಾಡ್ತೇನೆ. ಮಂಗಳವಾರ ದಿನ ಮನೆ ಶಾಸಕರ ಒಂದು ನೇತೃತ್ವದಲ್ಲಿನೇ ಮಲೆಬೆನ್ನೂರು ಹೋಬಳಿಯಲ್ಲಿ ನಿಟ್ಟೂರು, ಕುಂಬ್ಳೂರು, ಕುಣಿಬೆಳಕೆರೆ ಈ ಎಲ್ಲ ಒಂದು 4 ಗ್ರಾಮವನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಪೋಡಿ ಮುಕ್ತ ಗ್ರಾಮವನ್ನು ಮಾಡಬೇಕಂತಂದೇಳಿ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ. ಅದ್ರ ಪ್ರಕಾರ ಮಂಗಳವಾರ ಶಾಸಕರ ಇದರಲ್ಲಿಂದನೇ ನಾವು ಚಾಲನೆ ಕೊಡ್ತಾಯಿದ್ದೀವಿ. ಎಲ್ಲ ರೈತ ಬಾಂಧವರು ಬಂದಿರೋದ್ರಿಂದ ನಮ್ಮಲ್ಲಿ ಈಗೇನು ಆನ್ಲೈನಲ್ಲಿ ಅಪ್ಲಿಕೇಶನ್ ಏನು ಕೊಟ್ಟಿದ್ದಾರಲ್ಲ, ಪೋಡಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಸೋಮೋಟೋ ಪ್ರತಿಯೊಂದು ಗ್ರಾಮಕ್ಕೆ ಇಬ್ಬಿಬ್ಬರು ಸರ್ವೇರ್ನ ಬಿಟ್ಬಿಟ್ಟು, ಇಬ್ಬರದ್ದೇ ಮತ್ತು ಜಾಸ್ತಿ ಅರ್ಜಿ ಇದ್ದರೆ 3 ನಾವು ಬಿಟ್ಬಿಟ್ಟು ಪೋಡಿಯನ್ನು ಸೋಮೋಟೋ ನಾವು ಮಾಡ್ತಾಯಿದ್ದೀವಿ. ಈ ಒಂದು ಇದನ್ನು ನಿನ್ನೆಲಿಂದನೇ ಚಾಲೂ ಮಾಡಿದ್ದೀವಿ. ದೀಟೂರು ಮತ್ತು ಸಾರಥಿ, ಗಂಗನರ್ಸಿ ಅಲ್ಲೆಲ್ಲ ಪ್ರಾರಂಭ ಮಾಡಿದ್ದೀವಿ. ನಾಳೆ ಅಲ್ಲಿ ಹೋಗಿ ರೈತರಿಗೆ ಎಲ್ಲ ತಿಳುವಳಿಕೆಯನ್ನು ಹೇಳಿ ಬಂದಿದ್ದೀವಿ. ಮಂಗಳವಾರದಿಂದ ಶಾಸಕರಿಂದನೇ ಅದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತೀವಿ. ಎಲ್ಲ ರೈತ ಬಾಂಧವರು ಪೋಡಿಗೋಸ್ಕರ ನೀವು ಕಚೇರಿಗೆ ಅಲ್ದಾಡೋದು ಬೇಡ. ಇನ್ನು ಎಲ್ಲ ಒಂದು ಅರ್ಜಿಗಳನ್ನು ಅಲ್ಲೇ ಗ್ರಾಮದಲ್ಲೇ ಇತ್ಯರ್ಥಪಡಿಸಲಾಗ್ತದೆ. ಅಕಸ್ಮಾತ್ RTCಗೆ ಮತ್ತು ಆಕಾರ ಬಂದ್ಗೂ ಟ್ಯಾಲಿ ಇಲ್ಲ ಅಂತಂದರೆ, ತಂತ್ರಾಂಶದಲ್ಲಿ ಅದು ಅಳವಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಸಂದರ್ಭದಾಗಿದ್ದಂದರೆ ಅವನ್ನು ಕೂಡ ನಾವು ಕಂದಾಯ ಅದಾಲತ್ನಲ್ಲಿ, ಕಂದಾಯ ನ್ಯಾಯಾಲಯದಲ್ಲಿ ಅದನ್ನು ಬಗೆಹರಿಸಿ ತಿದ್ದುಪಡಿಯನ್ನು ಮಾಡಿ
ಸಹಾಯಕ ಆಯುಕ್ತರು ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಅವನು ತಿದ್ದುಪಡಿ ಮಾಡಿ ಅವನು ಕೂಡ ಪೋಡಿಗೆ ಒಳಪಡಿಸ್ತಾ ಇದ್ದೀವಿ.